ಒಬ್ರಿಗಿಂತ ಒಬ್ರು ಪಾತ್ರನ ತಿಂದಾಕ್ತಾ ಇರ್ತೀರಾ ಹಂಗೆ ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನೋ ಥರದ್ದು. ಸೊ ಆ ಅಭಿನಯಿಸ್ತಿರ್ಬೇಕಾದ್ರೆ ನಿಮ್ಗೆ ಎಷ್ಟು ಜಾಲಿ ಮಾಡ್ತೀರಾ? ಆ ಸೆಟ್ ವಾತಾವರಣ ಹೆಂಗಿರತ್ತೆ ಅಂತ? ಫಸ್ಟು ನಾವು ಸೀನ್ ಪೇಪರ್ ನಮ್ಮ ಕೈಗೆ ಬಂದಿದ ತಕ್ಷಣನೇ ಓದ್ಬಿಟ್ಟು ನಾವು 4 ಜನ ಸರ್ ಇವತ್ತು ಹಿಂಗಂತೆ ಸರ್ ಹಿಂಗಂತೆ ಅವ್ರು ಹೇಳ್ತಾರೆ ಮೇಡಮ್ ಇವತ್ತು ನೋಡಿ ಈ ಥರ ಅಂತೆ ಅಮ್ಮ ಹಿಂಗೆ ಮಾಡೋಣ ಅಂತ ಸೀನಾ ಬರ್ತಾನೆ. ಆಮೇಲೆ ನಾನು ರಶ್ಮಿ ಈ ಥರದ್ದೆಲ್ಲ ನಾವು ಮಾಡ್ಕೋತಾ ಇರ್ತೀವಿ. ಆನ್ ಇದು ಅಂದರೆ ಟೇಕ್ ನಡೀತಾ ಇರುವಾಗಲೇ ಎಷ್ಟೋ ಸಲ ನಮಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ನಗು ನಮಗೆ ಬಂದಿರುತ್ತೆ. ಸೊ ನಮ್ಮ ಜೊತೆಗೆ ಅಲ್ಲಿ ಟೆಕ್ನಿಷಿಯನ್ಸು ನಗ್ತಾ ಇದ್ದಾರೆ ಅಂದಾಗ ನಮ್ಗೆ ಅಲ್ಲೇ ಒಳಗಡೆ ಓಕೆ ಈ ಸೀನು ಗೆಲ್ಲುತ್ತೆ ಚೆನ್ನಾಗಿ ಬರ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಸೊ ತುಂಬ ಖುಷಿ ಇದೆ. ಒಟ್ಟು ಈ ಪಾತ್ರ ಮಾಡ್ತಿರೋದಂತೂ ನನಗೆ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ರೋಲ್ಸ್ ಐ ಹ್ಯಾವ್ ಪ್ಲೇಡ್ ಟಿಲ್ ನಾವು ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗಂತೂ ತುಂಬ ಖುಷಿ ಇದೆ. ನಾವು ಅಲ್ಲದನ್ನು ಇನ್ನೊಂದು ಕಡೆ ನಾವು ಅಭಿನಯಿಸೋಕ್ಕಾಗೋದೇ ಒಂದು ಆರ್ಟಿಸ್ಟ್ಗೆ. ಸೊ ನೀವು ಏನು ಹೇಳಿದ್ರಿ, ಶ್ರುತಿ ನೋಡೋದಕ್ಕೆ ಹೀಗಿದ್ದಾರೆ ಬಟ್ ಮಾಡೋದು ಹೀಗೆ ಅಂತ ಇಲ್ಲಿ ಲೀಲಾ ಆಗಿ. ಸೊ ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಓಕೆ, ಇವತ್ತೇನು ಮಕ್ಕಳ ಥರ ರೆಡಿ ಆಗಿದ್ದೀರಾ? ಇನ್ನೊಂದು ಸರಿ ಮದ್ವೆ ಆಗ್ತಾ ಇದ್ದೀರಾ ಹೆಂಗೆ? ಅದು 25 ವರ್ಷ ಆದಮೇಲೆ 60 ವರ್ಷಕ್ಕೆ ಶಾಂತಿ ಅಂತ ಮಾಡ್ತಾರಲ್ಲ, ಆವಾಗ ಬಹುಶಃ ಮಾಡ್ಬೋದು ನಾವು. ಇವತ್ತು ಆ್ಯಕ್ಚುಲಿ ಶಿವಣ್ಣನ ಇನ್ನೊಂದು ತಂಗಿಯ ಮದುವೆ, ಅದಕ್ಕೆ ನಾವು ಬರಲೇಬೇಕಲ್ಲ. ನಾವು ಶಿವಣ್ಣನ ಫ್ಯಾಮಿಲಿ ಅಂದರೆ ತುಂಬ ಆತ್ಮೀಯರು, ಹಾಗಾಗಿ ಅದಕ್ಕೆ ಅಂತ ಬಂದಿದ್ದೀವಿ. ಹಾಗಾಗಿ ಅದಕ್ಕೆ ಅಂತ ರೆಡಿ ಆಗಿದ್ದೀವಿ. ನಾವು ಸಿಂಪಲ್ ಆಗಿ ಯಾವಾಗಲೂ, ನಮ್ಮ ಮೇಡಮ್ ಮಾತ್ರ ಯಾವಾಗಲೂ ಭರ್ಜರಿಯಾಗಿ ರೆಡಿ ಆಗ್ತಾ ಇರ್ತಾರೆ. ಹೌದು. ನಾನಂತೂ ನನಗೆ ವರ್ಷಕ್ಕೊಂದ್ಸಲ ಆ್ಯನಿವರ್ಸರಿಲೂ ಪ್ರತಿ ಸಲ ಮದುವೆ ಆಗು ಅಂತಂದ್ರೂ ನಾನು ರೆಡಿ ಇದ್ದೀನಿ. ನಾನು ಆಗಕ್ಕೆ ರೆಡಿ ಆಗಕ್ಕೆ ರೆಡಿ ನೀವು. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ ಕೂಡ. ಥ್ಯಾಂಕ್ ಯು. ನನಗೆ ಸಿಗೋ ಚಾನ್ಸ್ನ ಮಿಸ್ ಮಾಡಬಾರ್ದು. ನಂಗೆ ಚೆನ್ನಾಗಿ ರೆಡಿ ಆಗಬೇಕು ಅಂತ ನನಗಿಷ್ಟ. ಮಾದಪ್ಪನ ಯಾಕೆ ಬಿದ್ರು ಲೀಲಮ್ಮನ್ಗೆ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಮತ್ತೆ ರೆಡಿಯಾಗಿ ಮತ್ತೆ ಕಣ್ ಸೆಳೆಯೋ ಅಂತ ನೋಟ ಅವ್ರದ್ದು ಅಲ್ವಾ ಮಾದಪ್ಪನವರೇ? ಹೌದು ಮೇಡಮ್, ಅವರು ತುಂಬ ಚೆನ್ನಾಗಿ ಅವರು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದಾರೆ, ಹಾಗೂ ಹಲವಾರು ಸಿನಿಮಾಗಳಲ್ಲಿ ಸೀರಿಯಲ್ನಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮದು ಕೆಮಿಸ್ಟ್ರಿ ಹೆಂಗೆ ಚೆನ್ನಾಗಿರುತ್ತೆ ಅಂದರೆ, ನಾನೇನೋ ಒಂದು ಸಣ್ಣದು ಇಂಪ್ರೂವೈಸ್ ಮಾಡಿದ್ರೆ ಅವರೇ ಹೇಳ್ತಾರೆ, ಸರ್ ನಾನು ಹಿಂಗೆ ಮಾಡ್ತೀನಿ ನೀವು ಹಿಂಗೆ ಮಾಡಿ. ಅದು ನನಗೆ ತುಂಬ ಇಷ್ಟ. ನನಗೆ ನಾವು ಥಿಯೇಟ್ರಲ್ಲಿ ಕಲ್ತಿದ್ದೆ ಅದು. ನಾನು ಈಗ ಮಾತಾಡಿದಾಗ ನೀವೇನೋ ಕೊಟ್ಟರೆ ಅದು ಯಾವಾಗಲೂ ಹಾಗೇನೆ. ಇದು ಕಲೆಕ್ಟಿವ್ ಆರ್ಟ್, ಇದು ಇಂಡಿವಿಜುವಲ್ ಆರ್ಟ್ ಅಲ್ಲ. ನಾನೇನೋ ಒಂದು ತಬಲ ತೊಗೊಂಡು ಬಂದು ನಾನೇ ಒಂದು ನುಡ್ಸ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿ. ನನಗೆ ಅವರು ನನಗೆ ಇನ್ನೇನೋ ಈಗ ಇದು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಮಾತು ಏನು ಅಂದರೆ, ಮಾದಪ್ಪ ಹೈಲೈಟ್ ಆಗೋದಕ್ಕೆ ಅಥವಾ ಅವನನ್ನು ತುಂಬ ಇಷ್ಟಪಡೋದಕ್ಕೆ ಕಾರಣನೇ ಇವ್ರುಗಳು. ಇವರು ಆ ಥರದ್ದನ್ನು ಕಾಟ ಕೊಟ್ಟಿರಲಿಲ್ಲ ಅಂದರೆ ನಾನು ಅವಳಿಗೆ ಸಪೋರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಳೇ ಸಪೋರ್ಟ್ ಮಾಡಿಬಿಟ್ಟಿದ್ರೆ ನಾನು ಇನ್ನೇನು ಸಪೋರ್ಟ್ ಮಾಡ್ತಿದ್ದೆ. ಅದಕ್ಕೆ ಹೇಳಿದ್ದು ಕಲೆಕ್ಟಿವ್ ಆರ್ಟ್ ಇದು. ನನ್ನ ಮಗ ಆಗಿರ್ಬೋದು, ಸೊಸೆ ಆಗಿರ್ಬೋದು. ಸೊಸೆಗೆ ಇವರಿಬ್ಬರು ಕಾಟ ಕೊಡ್ತಾರೆ ಅಂದವಾಗ ನಾನೊಬ್ಬ ಪ್ರೊಟೆಕ್ಟಿವ್. ಇವ್ರು ಕಾಟನೇ ಕೊಡಲಿಲ್ಲ ಅಂದರೆ ಅಲ್ಲಿ ಸೀನೇ ಹೋಗಲ್ವಲ್ಲ. ಹಾಗಾಗಿ ವಿಶೇಷ ಧನ್ಯವಾದ ಇವ್ರಿಗೆ ಹೇಳ್ಬೇಕು ನಾನು. ಇವರಿಗೆ ಮತ್ತು ಲೀಲಾ ಅವರಿಗೆ ಮತ್ತು ಮಗನಿಗೆ ಹೇಳಬೇಕು.